ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೇರ್ ಶಾಂಪುಗಳನ್ನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಹೇರ್ ಫಾಲು, ಫ್ರೀಸಿ ಹೇರು ಮತ್ತು ತುಂಬ ಒರಟಾಗಿ ಏನಾದರೂ ಹೇರ್ಗಳಿತ್ತು ಅಂತ ಹೇಳಿದ್ರೆ ಈ ಶಾಂಪುಗಳನ್ನು ನೀವು ಡೈಲಿ ಯೂಸ್ ಮಾಡೋದ್ರಿಂದ ನಿಮಗೆ ಎಲ್ಲದರಿಂದನೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿ ರಿಸಲ್ಟ್ ಕೂಡ ಸಿಗುತ್ತೆ. ಓಕೆನಾ? ಸೊ ಹೇರ್ ಫಾಲ್ ಅನ್ನೋದು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕಾಮನ್ ಅಂತಲೇ ಹೇಳ್ಬೋದು. ಸೊ ಹೇರ್ ಫಾಲ್ ಹೇಗಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ನೀವು ಹೆಲ್ದಿ ಫುಡ್ಗಳನ್ನು ಯೂಸ್ ಮಾಡದೇ ಇರೋ ಕಾರಣ, ಮತ್ತು ನೀವು ಮೆಡಿಸನ್ ಏನಾದ್ರು ತಿಂತಾ ಇದ್ರೆ, ಯೂಸ್ ಮಾಡ್ತಿದ್ರೆ ಅಂದರೆ ಅದರಿಂದನೂ ಕೂಡ ಆಗುತ್ತೆ. ಡ್ಯಾಂಡ್ರಫ್ ಇತ್ತು ಅಂತ ಹೇಳಿದ್ರೆ ಅದರಿಂದನೂ ಕೂಡ ಆಗುತ್ತೆ. ಆ್ಯಂಡ್ ತುಂಬ ಹೇರ್ ಆಯಿಲ್ಗಳನ್ನು ಟ್ರೈ ಮಾಡೋದ್ರಿಂದ ಮತ್ತು ಹೇರ್ ಶಾಂಪುಗಳನ್ನು ನೀವು ಒಂದೇ ಯೂಸ್ ಮಾಡ್ದೇ ಸಿಕ್ಕಿದ್ದೆಲ್ಲದೂ ಕೂಡ ಯೂಸ್ ಮಾಡಿ ಟ್ರೈ ಮಾಡ್ತಾ ಇರ್ತಾರಲ್ವ, ಸೊ ಆ ರೀಸನ್ನಿಂದನೂ ಕೂಡ ಆಗುತ್ತೆ. ಆ್ಯಂಡ್ ಹೇರ್ ಬೇಗನೆ ಒಣಗ್ಲಿ ಅಂತ ಹೇಳ್ಬಿಟ್ಟು ಹೇರ್ ಡ್ರೈನ ಯೂಸ್ ಮಾಡೋವಂಥದ್ದಾಗಿರ್ಬೋದು, ಮತ್ತು ನೀವು ಪಾರ್ಲರಲ್ಲೆಲ್ಲ ಹೋಗ್ಬಿಟ್ಟು ಬೇರೆ ರೀತಿ ಕಲರಿಂಗ್ ಮಾಡಿಸ್ಕೊಳ್ಳೋದಾಗಿರ್ಬೋದು. ಸೊ ಹೀಗೆ ನೀವು ಹೇರ್ ಟ್ರೀಟ್ಮೆಂಟ್ಗಳು ತುಂಬ ಕೆಮಿಕಲ್ ರಿಲೇಟೆಡ್ ಏನಾದ್ರು ನೀವು ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಸೊ ಈ ರೀತಿ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಹೇರ್ ಫಾಲ್ ಕೂಡ ಇನ್ ಫ್ಯೂಚರ್ ಅಲ್ಲೂ ಆಗಬಾರ್ದು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ನೀವು ಈ ಒಂದು ಶಾಂಪುಗಳನ್ನ, ನಾವು ಹೇಳುವಂತ ಶಾಂಪುಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇನ್ ಫ್ಯೂಚರ್ ಅಲ್ಲೂ ಕೂಡ ಆಗೋದಿಲ್ಲ. ಓಕೆನಾ? ಸೊ ವೈ? ಬಿಕಾಸ್ ಹೇರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ತುಂಬಾ ಚೆನ್ನಾಗಿ ಕಾಣಬೇಕು ಅಂದ್ರೆ ಹೇಗೆ ನಮ್ಮ ಫೇಸ್ ಇಂಪಾರ್ಟೆಂಟೋ ಹಾಗೇನೆ ನಮ್ಮ ಹೇರ್ ಕೂಡ ಅಷ್ಟೇ ಅದ್ರದ್ದು ಮಹತ್ವ ಕೂಡ ಇದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಾವು ಹೇರ್ ಕೇರ್ನ ನಾವು ನೀಟಾಗಿ ಫಾಲೋ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಹೇರ್ ಫಾಲ್ ಅನ್ನೋದು ಮುಂದೆ ಬರೋದಿಲ್ಲ. ಓಕೆನಾ? ಸೊ ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂತ ಒಂದಷ್ಟು ಶಾಂಪುಗಳನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಂತಿದ್ರಿ. ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗೋ ಹಾಗೆ ಕೂಡ ನಾನು ಇವತ್ತು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಅಂಡ್ ಹೆಲ್ಪ್ ಆಗ್ಬೋದು. ಸೊ ವಿಡಿಯೋ ಫುಲ್ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡಿ. ಸೊ ನೀವು ಸ್ಕಿಪ್ ಮಾಡ್ತಾ ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ಸೊ ಜಸ್ಟ್ ಶಾಂಪು ನೋಡಿ ನೀವು ಟ್ರೈ ಮಾಡುತ್ತೆ ಅಂದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ಓಕೆನಾ? ಸೊ ಆ ಶಾಂಪೂಲ್ ಏನಿದೆ, ಕೆಲವೊಂದು ಡಿಫ್ರೆಂಟ್ ಶಾಂಪುಗಳನ್ನ ತೋರಿಸಿರ್ತೀವಲ್ಲ, ಅಂದ್ರೆ ವೆರೈಟೀಸ್ ತೋರಿಸಿರ್ತೀವಲ್ಲ, ಸೊ ಅದರಲ್ಲಿ ಒಂದೊಂದು ಶಾಂಪಲ್ಲಿ ಏನೇನು ಫೀಚರ್ಸ್ ಎಲ್ಲ ಇದೆ ಸೊ ಅದೆಲ್ಲದೂ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಹಾಗಾಗಿ ವಿಡಿಯೋ ಫುಲ್ ವಾಚ್ ಮಾಡಿ. ಅಂಡ್ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ಏನಾದ್ರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಡೈಲಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರತ್ತೆ. ಸೊ ಅದೆಲ್ಲದೂ ಕೂಡ ನೀವು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾವು ಹಾಕುವಂಥ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡತ್ತೆ. ನೀವು ಆರಾಮಾಗಿ ಈಸಿಯಾಗಿ ಫ್ರೀಯಾಗಿ ನೋಡ್ಬೋದು. ಓಕೆನಾ? ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಫಸ್ಟ್ ಶಾಂಪೂ ಬಂದ್ಬಿಟ್ಟು ಅನಾಬೂಮ್ ಆಂಟಿ ಹೇರ್ ಫಾಲ್ ಶಾಂಪೂ ಅಂತ. ಸೊ ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಸೊ ಈ ಒಂದು ಶಾಂಪೂ ಇಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಈ ಒಂದು ಶಾಂಪೂ ನಿಮ್ಮ ಹೇರ್ ಪ್ರಾಬ್ಲಮ್ಸ್ ಏನಿದೆ ಅಂದ್ರೆ ಹೇರ್ ಫಾಲ್ ಪ್ರಾಬ್ಲಮ್ಸ್ ಯಾವ್ದಿದೆ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕಡಿಮೆ ಮಾಡಿ ನಿಮ್ಗೆ ಹೊಸ ಹೇರ್ ಬೆಳಿಲಿಕ್ಕೆ ಅದು ಪ್ರಮೋಟ್ ಮಾಡತ್ತೆ ಈ ಒಂದು ಶಾಂಪೂ ಅಂತಾನೆ ಹೇಳ್ಬೋದು. ಅಂಡ್ ತುಂಬಾನೇ ಹೇರ್ ಲಾಸ್ ಆಗ್ತಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಈ ಒಂದು ಶಾಂಪೂ ಬೆಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ನೆತ್ತಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ. ತುಂಬಾ ಮಾಯಿಶ್ಚರ್ ಆಗಿ ನಿಮ್ಮ ನೆತ್ತಿನ ಇಡ್ಲಿಕ್ಕೆ ಟ್ರೈ ಮಾಡುತ್ತೆ. ಓಕೆನಾ? ಸೊ ನಮ್ಮ ಸ್ಕ್ಲಾಪ್ ಯಾವಾಗ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸೊ ಅವಾಗ ನಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಅದು ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು. ಓಕೆನಾ? ಸೊ ನಮ್ಮ ರೂಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅವಾಗ ನಮ್ಮ ಹೇರ್ ಫಾಲ್ ಅನ್ನೋದು ನಮಗೆ ಕಂಟ್ರೋಲ್ ಆಗುತ್ತೆ, ಅಂದ್ರೆ ಹೇರ್ ಫಾಲ್ ಆಗೋದಿಲ್ಲ. ಸೊ ನಮ್ಮ ರೂಟ್ಸ್ ನ ತುಂಬಾನೇ ಗಟ್ಟಿಯಾಗಿ ಸ್ಟ್ರೆಂತ್ ಆಗಿ ಮಾಡುತ್ತೆ ಈ ಒಂದು ಶಾಂಪೂ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆ? ಅಂಡ್ ಈ ಶಾಂಪೂನ ಸಾಕಷ್ಟು ಜನ ಕೂಡ ಟ್ರೈ ಮಾಡಿದಾರಂತೆ. ಸೊ ತುಂಬಾನೇ ಕ್ವಿಕ್ ಆಗಿ ರಿಸಲ್ಟ್ ಕೂಡ ಬಂದಿದೆ ಅಂತ ಹೇಳಿ ಫೀಡ್ಬ್ಯಾಕ್ ಕೂಡ ಇದೆ. ಸೊ ತುಂಬಾನೇ ಚೆನ್ನಾಗಿದೆ. ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಕೂಡ ತಗೋಬಹುದು. ಅಂಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 400 ಅಥವಾ 432 ರುಪೀಸ್ ಅಲ್ಲಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಶಾಂಪೂ ಬಂದು ಮೈಲ್ಡಿ AHF ಆಂಟಿ ಹೇರ್ ಫಾಲ್ ಶಾಂಪೂ ಅಂತ. ಸೊ ನೀಟಾಗಿ ನೋಡ್ಕೊಳ್ಳಿ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಅಂಡ್ ಈ ಒಂದು ಹೇರ್ ಫಾಲ್ ಶಾಂಪೂನ ತುಂಬಾನೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು, ಅಂದ್ರೆ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಶಾಂಪೂನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಮತ್ತೆ ನಿಮ್ಮ ನೆತ್ತಿನ ತುಂಬಾನೇ ಕ್ಲೀನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ ನೆತ್ತಿಲಿ ಏನಾದ್ರು ಗಾಯಗಳಾಗಿರ್ಬೋದು ಅಥವಾ ಡ್ಯಾಂಡ್ರಫ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ನಿಮ್ಮ ರೂಟ್ಸ್ ತುಂಬಾನೇ ಬಿಗಿಯಾಗಿ ಅಂದ್ರೆ ತುಂಬಾ ಟೈಟ್ ಆಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ತುಂಬಾನೇ ಹೇರ್ ಫಾಲ್ ಏನಾದ್ರು ಆಗ್ತಾ ಇತ್ತು ಮತ್ತೆ ತುಂಬಾ ಏನಂದ್ರೆ ಒರಟಾಗಿ ಏನಾದ್ರು ಹೇರ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಈ ಒಂದು ಶಾಂಪೂನ ನೀವು ಯೂಸ್ ಮಾಡೋದ್ರಿಂದ. ಬಿಕಾಸ್ ಇದರಲ್ಲಿ ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕೆಮಿಕಲ್ ಇದರಲ್ಲಿ ಆಡ್ ಆಗಿರೋದಿಲ್ಲ. ಓಕೆನಾ? ಅಂದ್ರೆ ಲೈಕ್ ಪ್ಯಾರಾಬಿನ್ ಆಗಿರ್ಬೋದು, ಸಲ್ಫೇಟ್ ಫ್ರೀ ಆಗಿರ್ಬೋದು, ಸೊ ಅದೆಲ್ಲದೂ ಕೂಡ ಫ್ರೀ ಆಗಿದೆ. ಸೊ ಆರಾಮಾಗಿ ನೀವು ಡೈಲಿ ಯೂಸ್ ಮಾಡಬಹುದು. ಅಂಡ್ ಈ ಒಂದು ಶಾಂಪೂ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 299 ರುಪೀಸ್ ಅಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಓಕೆ? ಅಂಡ್ ನೆಕ್ಸ್ಟ್ ಶಾಂಪೂ ಬಂದು ಸೆಬಾಮೆಡ್ ಆಂಟಿ ಹೇರ್ ಲಾಸ್ ಶಾಂಪೂ ಅಂತ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಒಂದು ಶಾಂಪೂ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಶಾಂಪೂನ NEC ಫಾರ್ಮುಲಾ ಫೀಚರ್ ಇಂದ ರೆಡಿ ಮಾಡಿರೋದ್ರಿಂದ ಸೊ ಹೇರ್ ಗ್ರೋತ್ ನ ಬೇಗನೆ ಪ್ರಮೋಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಹೇರ್ ತುಂಬಾನೇ ಸ್ಟ್ರೆಂತ್ ಆಗಿ ಸ್ಟ್ರಾಂಗ್ ಆಗಿ ಇರುತ್ತೆ, ಯಾವುದೇ ರೀತಿ ಬ್ರೇಕ್ಔಟ್ ಆಗೋದಿಲ್ಲ. ಓಕೆನಾ? ಸೊ ನಿಮ್ಮ ರೂಟ್ಸ್ ಎಲ್ಲ ತುಂಬಾ
ತುಂಬಾ ಬಿಗಿಯಾಗಿ ಇರ್ಲಿಕ್ಕೆ ಟ್ರೈ ಮಾಡುತ್ತೆ, ಅಂದ್ರೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಿಮ್ಮ ರೂಟ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಏನಾದ್ರು ಕರೆಕ್ಟ್ ಆಗಿ ಆಗ್ತಿರ್ಲಿಲ್ಲ ಅಂದ್ರೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನೀಟಾಗಿ ಆಗಿ ನಿಮ್ಮ ರೂಟ್ಸ್ ತುಂಬಾನೇ ಟೈಟ್ ಆಗುತ್ತೆ. ಸೊ ನಿಮ್ಮ ಸ್ಕ್ಯಾಲ್ಪ್ ಎಲ್ಲ ಏನಿದೆ ಅಲ್ವಾ, ಅಂದ್ರೆ ನಿಮ್ಮ ನತ್ತಿ ಎಲ್ಲ ಏನಿದೆ ನೋಡಿ, ಅಲ್ಲೇನಾದ್ರೂ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಂಟ್ರೋಲ್ ಮಾಡುತ್ತೆ ಈ ಒಂದು ಶಾಂಪೂ ಅಂತಾನೆ ಹೇಳ್ಬೋದು. ಅಂಡ್ ಇದರಲ್ಲಿ pH 5.5 ಇರೋದ್ರಿಂದ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಿಮ್ಮ ನ್ಯಾಚುರಲ್ ಆಗಿ ಸ್ಕ್ಯಾಲ್ಪ್ ಅಲ್ಲಿ ಏನು ತೇವಾಂಶ ಇರಬೇಕು ನೋಡಿ, ಮಾಯಿಶ್ಚರೈಸೇಷನ್ ಇರುತ್ತೆ ನೋಡಿ, ಸೊ ಅದನ್ನ ಹಾಗೆ ಇರ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ತುಂಬಾ ಡ್ರೈ ಆಗದೆ ಇರೋ ರೀತಿಲಿ ಈ ಒಂದು ಶಾಂಪೂ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ. ಅಂಡ್ ಈ ಶಾಂಪೂ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 550 rupees ಅಲ್ಲೆಲ್ಲ ನಿಮಗೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಫೋರ್ತ್ ಶಾಂಪೂ ಬಂದು ರಿಕ್ವಿಲ್ ಏರ್ ಫಾಲ್ ಕಂಟ್ರೋಲ್ ಶಾಂಪೂ ಅಂತ. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಒಂದು ಶಾಂಪೂ ಯೂಸ್ ಮಾಡೋದ್ರಿಂದ ಏನೇನೋ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಆಸ್ ಯೂಶುವಲ್ ನಿಮ್ಮ ಹೇರ್ ಫಾಲ್ ಅನ್ನೋದು ತುಂಬಾ ಬೇಗನೆ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಮ ಹೇರ್ ತುಂಬಾನೇ ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿ ಬೆಳಿಲಿಕ್ಕೆ ಟ್ರೈ ಮಾಡುತ್ತೆ. ಮತ್ತೆ ನಿಮ್ಮ ನೆತ್ತಿನಲ್ಲಿ ಏನೆಲ್ಲ ಆಯಿಲ್ಗಳು ಎಕ್ಸ್ಟ್ರಾ ಆಯಿಲ್ಗಳೆಲ್ಲ ಏನಿರುತ್ತೆ ನೋಡಿ, ಅದೆಲ್ಲದೂ ಕೂಡ ಕಂಟ್ರೋಲ್ ಆಗಿ ನ್ಯಾಚುರಲ್ ಆಗಿ ಎಷ್ಟು ತೇವಾಂಶ ಬೇಕು ಅದನ್ನ ಇರ್ಲಿಕ್ಕೆ ಟ್ರೈ ಮಾಡುತ್ತೆ. ಮತ್ತೆ ನಿಮ್ಮ ರೂಟ್ಸ್ ತುಂಬಾನೇ ಗಟ್ಟಿಯಾಗಿ ಬೆಳಲಿಕ್ಕೆ ಸ್ಟ್ರಾಂಗ್ ಆಗಿ ಇರ್ಲಿಕ್ಕೆ ಟ್ರೈ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಮತ್ತೆ ನರಿಶ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನರಿಶ್ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಬ್ರೇಕ್ ಆಗ್ತಿರುತ್ತೆ ನೋಡಿ, ಅಂದ್ರೆ ಒಂಥರ ಫ್ರೀಸಿ ಹೇರ್ ಇರುತ್ತೆ ನೋಡಿ, ಒಡೆದಿರುತ್ತೆ ನೋಡಿ, ಆ ರೀತಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಂದ್ರೆ ತುಂಬಾ ಒರಟಾಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಈ ಒಂದು ಶಾಂಪೂ ಯೂಸ್ ಮಾಡೋದ್ರಿಂದ. ಮತ್ತೆ ನಿಮ್ಗೆ ನಿಮ್ಮ ತುಂಬಾನೇ ಡ್ರೈ ಏನಾದ್ರು ಅನಿಸ್ತಿತ್ತು, ನಿಮ್ಮ ನತ್ತಿ ಆಗಿರ್ಬೋದು ಅಥವಾ ನಿಮ್ಮ ಹೇರ್ ಆಗಿರ್ಬೋದು ತುಂಬಾ ಒರಟಾಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಶಾಂಪೂ ಯೂಸ್ ಮಾಡೋದ್ರಿಂದ ತುಂಬಾನೇ ಸ್ಮೂತ್ ಆಗಿ ನಿಮ್ಮ ಹೇರ್ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಂಡ್ ಈ ಒಂದು ಶಾಂಪೂ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 395 rupees ಅಲ್ಲಿ ನಿಮ್ಗೆ ಸಿಗುತ್ತೆ. ಅಂಡ್ ಲಾಸ್ಟ್ ಶಾಂಪೂ ಬಂದು ನ್ಯಾಚುರಲಿ ಹೇರ್ ಫಾಲ್ ಅರೆಸ್ಟ್ ಶಾಂಪೂ ಅಂತ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಒಂದು ಶಾಂಪೂನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಶಾಂಪೂನಲ್ಲಿ ರೆಡ್ ಆನಿಯನ್ ಮತ್ತೆ ಬ್ರಿಂಗರಾಜ್ ಇರೋದ್ರಿಂದ ರೆಡ್ ಆನಿಯನ್ ಇಂದ ನಿಮ್ಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಮತ್ತೆ ಬ್ರಿಂಗರಾಜ್ ಇರೋದ್ರಿಂದ ನಿಮ್ಮ ರೂಟ್ಸ್ ತುಂಬಾನೇ ಸ್ಟ್ರೆಂತ್ ಆಗಿ ಇರ್ಲಿಕ್ಕೆ ಟ್ರೈ ಮಾಡುತ್ತೆ. ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನೀಟ್ ಆಗಿ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನಿಮ್ಗೆ ಹೇರ್ ಗ್ರೋತ್ ಅನ್ನೋದು ಕ್ವಿಕ್ ಆಗಿ ಆಗುತ್ತೆ. ಮತ್ತೆ ಹೇರ್ ಫಾಲ್ ಅನ್ನೋದು ಬೇಗನೆ ಕ್ವಿಕ್ ಆಗಿ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ, ಅಂದ್ರೆ ಹಾರ್ಮ್ಫುಲ್ ಆಗೋ ರೀತಿ ಕೆಮಿಕಲ್ಸ್ ಯಾವ್ದು ಇರೋದಿಲ್ಲ. ಲೈಕ್ ಸಲ್ಫೇಟ್ಸ್ ಆಗಿರ್ಬೋದು, ಪ್ಯಾರಾಬಿನ್ಸ್ ಆಗಿರ್ಬೋದು, ಮತ್ತೆ ಮಿನರಲ್ ಆಯಿಲ್, ಹೀಗೆ ಕೆಲವೊಂದು ಏನು ಕೆಮಿಕಲ್ ರಿಲೇಟೆಡ್ ಹಾರ್ಮ್ಫುಲ್ ರಿಲೇಟೆಡ್ ಏನಾದ್ರು ಕೆಮಿಕಲ್ಸ್ ಏನಾದ್ರು ಇರುತ್ತೆ ಅಲ್ವಾ, ಸೊ ಅದು ಯಾವುದು ಕೂಡ ಇದರಲ್ಲಿ ಇಲ್ಲ. ಸೊ ಇದು ತುಂಬಾನೇ ನ್ಯಾಚುರಲ್ ಆಗಿ ರೆಡಿ ಮಾಡಿದ್ದಾರೆ. ಮತ್ತೆ ಡರ್ಮಟಾಲಜಿ ಟೆಸ್ಟೆಡ್ ಇರೋದ್ರಿಂದ ಸೊ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳು ಏನು ಕೂಡ ಆಗೋದಿಲ್ಲ. ಸೊ ನಿಮ್ಮ ಹೇರ್ ಫಾಲ್ ಅನ್ನೋದು ಬೇಗನೆ ಕ್ವಿಕ್ ಆಗಿ ನಿಮ್ಮ ಹೇರ್ ಫಾಲು ಕಂಟ್ರೋಲ್ ಆಗಬೇಕು, ನಿಮ್ಮ ಹೇರ್ ತುಂಬಾನೇ ಸ್ಟ್ರಾಂಗ್ ಆಗಿ ಮತ್ತೆ ತುಂಬಾನೇ ಸ್ಮೂತ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಶಾಂಪೂನ ನೀವು ಟ್ರೈ ಮಾಡಬಹುದು. ಅಂಡ್ ಈ ಒಂದು ಶಾಂಪೂ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 254 ಅಂದ್ರೆ 255 ರೂಪಾಯಿ 254 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ತುಂಬಾನೇ ಒಳ್ಳೆ ಕ್ವಿಕ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇವತ್ತು ನಾನು ತೋರಿಸಿರುವಂತ ಈ 5 ಶಾಂಪೂಗಳು ಕೂಡ ನಿಮಗೆ ಹೇರ್ ಫಾಲ್ ಎಲ್ಲದೂ ಕೂಡ ರೆಡ್ಯೂಸ್ ಮಾಡುತ್ತೆ. ಮತ್ತೆ ನಿಮ್ಮ ಹೇರ್ ಗ್ರೋತ್ ತುಂಬಾನೇ ಕ್ವಿಕ್ ಆಗಿ ಏನು ಸ್ಟಾರ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಿಮ್ಮ ರೂಟ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನೀಟ್ ಆಗಿ ಆಗ್ಲಿಕ್ಕೆ ಟ್ರೈ ಮಾಡುತ್ತೆ. ಮತ್ತೆ ನಿಮ್ಮ ಹೇರ್ ತುಂಬಾನೇ ಸ್ಮೂತ್ ಅಂಡ್ ತುಂಬಾ ಕ್ವಿಕ್ ಆಗಿ ಕೂಡ ಹೇರ್ ಗ್ರೋತ್ ಆಗತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಎಲ್ಲಾ ಶಾಂಪೂಗಳನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನೀವು ತಲೆ ಸ್ನಾನ ಮಾಡ್ತಿರಲ್ವಾ, ಸೊ ಆಸ್ ಯೂಶುವಲ್ ನೀವು ಫಸ್ಟ್ ಕೂದಲನ್ನೆಲ್ಲ ನೆನೆಸ್ಕೋಬೇಕು. ಸೊ ಅದಾದ್ಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟನ್ನ ಶಾಂಪೂನ ನೀವು ತಗೊಂಡು ನೀಟಾಗಿ ಒಂದು 5 minutes ವರೆಗೂ ಕೂಡ ಮಸಾಜ್ ಮಾಡಬೇಕು. ಓಕೆನಾ. ಜೋರಾಗಿ ನೀವು ಏನೋ ಕೂದಲನ್ನ ತಿಕ್ಕೋದಲ್ಲ, ಅಂದ್ರೆ ಉಜ್ಜೋದಲ್ಲ, ನೀಟಾಗಿ ಅಂದ್ರೆ ತುಂಬಾ ಸ್ಮೂತ್ ಆಗಿ ಮಸಾಜ್ ಮಾಡಬೇಕು. ಓಕೆನಾ. ಒಂದ್ ನಿಮ್ ಕೈ ನೋವಿದ್ರು ಪರವಾಗಿಲ್ಲ. ಸೊ ನೀವು ನೀಟಾಗಿ 5 minutes ವರೆಗೂ ಕೂಡ ಮಸಾಜ್ ಮಾಡಬೇಕು, ಸಾಫ್ಟ್ ಆಗಿ ಮಸಾಜ್ ಮಾಡಬೇಕು. ಅದಾದ್ಮೇಲೆ ನೀವು ಮತ್ತೆ ವಾಶ್ ಮಾಡ್ಕೋಬೇಕು ನೀರಿಂದ. ಓಕೆನಾ. ಸೊ ತುಂಬಾ ಬಿಸಿನೀರಿಂದ ವಾಶ್ ಮಾಡಕ್ಕೆಲ್ಲ ಹೋಗಬೇಡಿ, ಸ್ವಲ್ಪ ಉಗುರು ಬೆಚ್ಚ ನೀರು ಅಂತ ಹೇಳ್ತಾರೆ ನೋಡಿ, ಸೊ ಆ ರೀತಿಲಿ ನೀವು ತಲೆಗೆ ಸ್ನಾನ ಮಾಡ್ಬೇಕಾಗತ್ತೆ. ತುಂಬಾ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾ ನೋಡಿ, ಸೊ ಅದು ತುಂಬಾನೇ ಫಾಲ್ಟ್ ಅಂತಾನೆ ಹೇಳ್ಬೋದು, ಅಂದ್ರೆ ಫಾಲ್ಸ್ ಇನ್ಫಾರ್ಮೇಶನ್, ಅದು ತಪ್ಪು. ಸೊ ಆ ರೀತಿಲಿ ಮಾಡಬಾರ್ದು. ಉಗುರು ಬೆಚ್ಚ ನೀರಲ್ಲಿ ನೀವು ಯೂಸ್ ಮಾಡಬೇಕು. ಓಕೆನಾ. ಅಂದ್ರೆ ಸ್ನಾನ ಮಾಡಬೇಕು. ಸೊ ಅದೆಷ್ಟೇ ಚಳಿ ಇರ್ಲಿ, ಅದೆಷ್ಟೇ ಮಳೆ ಇರ್ಲಿ, ಸೊ ನೀವು ಉಗುರು ಬೆಚ್ಚ ನೀರಲ್ಲೇ ನೀವು ಸ್ನಾನ ಮಾಡಬೇಕು. ಓಕೆನಾ. ಮತ್ತೆ ನಿಮ್ಮ ಮುಖಕ್ಕೆ ಯಾವಾಗಲೂ ತಣ್ಣೀರಲ್ಲೇ ನೀವು ಮುಖನ ತೊಳ್ಕೋಬೇಕು. ತಲೆ ಸ್ನಾನ ಮಾಡ್ಬೇಕಾದ್ರೆ ಉಗುರು ಬೆಚ್ಚ ನೀರಿದ್ರೆ ಸಾಕು. ಓಕೆನಾ. ಸೊ ಈ ಒಂದು ನೀವು ಏನೋ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಇನ್ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು, ಅಂದ್ರೆ ಹೇರ್ ರಿಲೇಟೆಡ್ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಅಂಡ್ ಈ ಎಲ್ಲ ಶಾಂಪೂಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಅಥವಾ ನಿಮ್ಮ ಮೆಡಿಕಲ್ ಸ್ಟೋರ್ಸ್ ಅಲ್ಲೂ ಕೂಡ, ಫಾರ್ಮಸಿ ರಿಲೇಟೆಡ್ ಮೆಡಿಕಲ್ ಸ್ಟೋರ್ಸ್ ಅಲ್ಲೂ ಕೂಡ ಕೇಳಿ ನೋಡಿ, ಅವರಲ್ಲಿ ಅವೈಲೇಬಲ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಇನ್ ಕೇಸ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ
ನಾನು ಕಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ನಿಮ್ಗೆ ಯಾವ ಶಾಂಪು ಬೆಸ್ಟ್ ಅನ್ಸುತ್ತೆ ಮತ್ತು ಯಾವುದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಅದನ್ನ ನೀವು ನೋಡಿಕೊಂಡು ಪರ್ಚೇಸ್ನ ಮಾಡ್ಬೋದು. ಓಕೆನಾ. ಆ್ಯಂಡ್ ನಾನು ಈ 5 ಶಾಂಪು ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ್ಯಾವ ಶಾಂಪಲ್ಲಿ ಏನೇನು ಫೀಚರ್ಸ್ ಇದೆ ಆ್ಯಂಡ್ ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಅಂತ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ. ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ. ಆ್ಯಂಡ್ ಈ ಶಾಂಪುಗಳನ್ನ ಎಷ್ಟು ದಿನದವರೆಗೂ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗೋವರೆಗೂ ಕೂಡ ಯೂಸ್ ಮಾಡಿ ಆ್ಯಂಡ್ ರೆಗ್ಯುಲರ್ ಆಗೋ ಕೂಡ ಯೂಸ್ ಮಾಡಿ. ಓಕೆನಾ. ಸೊ ಕಂಟ್ರೋಲ್ ಆಯಿತು ಅಂತ ಹೇಳಿ ಮತ್ತೆ ನೀವು ಕೆಮಿಕಲ್ ರಿಲೇಟೆಡ್ ಇರೋಂಥ ಶಾಂಪುಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಡ್ಯಾಂಡ್ರಫ್ ಆಗುತ್ತೆ ಅಥವಾ ನಿಮ್ಮ ಕೂದಲೆಲ್ಲದು ಕೂಡ ಡ್ರೈ ಆಗ್ಬೋದು ಮತ್ತು ಹೇರ್ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದ್ರ ಬದಲು ನೀವು ಈ ರೀತಿ ಡರ್ಮಟಾಲಜಿ ಟೆಸ್ಟೆಡ್ ಇರುವಂಥ ಶಾಂಪುಗಳನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಫ್ಯೂಚರಲ್ಲೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ. ಸೊ ಇದನ್ನೆಲ್ಲದೂ ಕೂಡ ನೀವು ಆರಾಮಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂಥ ನಾನು ಶಾಂಪುಗಳನ್ನ ತೋರಿಸಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.